ಯಾರ್ದು ಟೈಟ್ಲು ಅನ್ನೋದು ಒಂದು ವಿವಾದ. ಸಿನಿಮಾ ರಿಲೀಸ್ ಆಗಿದೆ, 50 ದಿನ ಓಡಿದೆ, ಸಕ್ಸಸ್ಫುಲ್ ಆಗಿದೆ, ಜನ ಎಲ್ಲ ಮನ್ನಣೆ ಕೊಟ್ಟಿದ್ದಾರೆ, ದರ್ಶನ್ ಅವರು ಅಭಿನಯ ಒಪ್ಕೊಂಡಿದ್ದಾರೆ. ಇನ್ ಬಿಟ್ವೀನ್ ದಿಸ್ ಕಾಂಟ್ರವರ್ಷನ್ ವೈ ಇಟ್ ಹ್ಯಾಸ್ ಕ್ರಿಯೇಟೆಡ್ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಇದ್ರ ಪ್ರಕಾರ ವಾಣಿಜ್ಯ ಮಂಡಳಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ನಮ್ಮ ರೆಕಾರ್ಡ್ಸ್ ಪ್ರಕಾರ ಕಾಟೇರ ಸಿನಿಮಾನ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ದು ಉಮಾಪತಿಯವರು 2017 ರಿಜಿಸ್ಟರ್ ಮಾಡ್ತಿದ್ರು. 2017 ರಿಜಿಸ್ಟರ್ ಮಾಡಿದಾಗ ಅದಾದಮೇಲೆ 1 ವರ್ಷ ಆದಮೇಲೆ 2018 ಅದೇ ಸೇಮ್ ಕಾಟೇರ ಸಿನಿಮಾ ಟೈಟಲ್ನ MG ರಾಮಮೂರ್ತಿಯವ್ರ ಬ್ಯಾನರ್ ಟ್ರಾನ್ಸ್ಫರ್ ಮಾಡಿದರು. ಅಂದರೆ ದಟ್ ಓನರ್ಶಿಪ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ ಟು ಉಮಾಪತಿ ಟು MG ರಾಮಮೂರ್ತಿ. ಯಾವಾಗ 2018 15/12/2018 ಆ ಟೈಟ್ಲು ಉಮಾಪತಿಯವರಿಂದ MG ರಾಮಮೂರ್ತಿ ಟ್ರಾನ್ಸ್ಫರ್ ಆಯಿತು. ಅಲ್ಲಿಗೆ ಅದು ದಟ್ ಟೆನ್ಸ್ ದಿ ಮ್ಯಾಟರ್. ಆ ಟೈಟ್ಲಿಗೆ ಅವ್ರಿಗೆ ಸಂಬಂಧನೇ ಇಲ್ಲ ಉಮಾಪತಿ ಅವರಿಗೆ. ಬಟ್ ಈಸ್ ಆಲ್ಸೋ ಗುಡ್ ಪ್ರೊಡ್ಯೂಸರ್, ಅದ್ರ ಡೌಟ್ ಇಲ್ಲ. ಒಂದು ಸಲ ಓನರ್ಶಿಪ್ ಕೊಟ್ಟಮೇಲೆ ಆಟೋಮೆಟಿಕಲಿ ಹಿ ಬಿಕಮ್ಸ್ ದಿ ಓನರ್. MG ರಾಮಮೂರ್ತಿ ಅದಾದ 5 ವರ್ಷ ಆದಮೇಲೆ 2023 ಏಪ್ರಿಲಲ್ಲಿ ಎಗೈನ್ ಸೇಮ್ ಟೈಟಲ್ನ ಅವರು ರಾಕ್ಲೈನ್ ಬ್ಯಾನರ್ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಯಾರು ಓನರ್ ಆಗ್ತಾರೆ ತಾವು ಹೇಳಿ? ರಾಕ್ಲೈನ್ ಓನರ್. ಆಟೋಮೆಟಿಕ್ ಓನರ್ಶಿಪ್ ಟ್ರಾನ್ಸ್ಫರ್ 1% to ಪರ್ಸನ್ ಅಷ್ಟೇ. ಒಂದು ಪ್ರಾಪರ್ಟಿ ಸೇಲ್ ಮಾಡಿದಂಗೆ. ದಟ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಉಮಾಪತಿ ಇರ್ಬೋದು. ಉಮಾಪತಿ ಏನು ಮಾಡಿದ್ರು ಅದನ್ನು ಅವ್ರ ಹೆಸರು ಟ್ರಾನ್ಸ್ಫರ್, ಅಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಆಯಿತು. ಅದರಿಂದ ಈ ವಿವಾದನ ಇಲ್ಲಿಗೆ ಅಂತ್ಯಗೊಳಿಸಿ, ಇದು ಅಬ್ಸಲ್ಯೂಟ್ ಓನರ್ ಕಾಟೇರದು, ಅಬ್ಸಲ್ಯೂಟ್ ಉಮಾಪತಿಯರಾದಮೇಲೆ ರಾಮಮೂರ್ತಿ ಆದಮೇಲೆ ಇವರು ರಾಕ್ಲೈನರು, ಅಲ್ಲಿಗೆ ಆಯಿತು. ಅಷ್ಟೇ ನಮ್ಮ ರೆಕಾರ್ಡ್ ಬಗ್ಗೆ ಮಾತಾಡಬೇಕಾಗಿತ್ತು. ನನ್ನ ಅನಿಸಿಕೆ, ನನ್ನ ಅನುಭವದ ಪ್ರಕಾರ ಇದು ಒಂದು ಒಳ್ಳೆಯ ಸಿನಿಮಾ ಹಿಟ್ಟಾದಮೇಲೆ ಅದಕ್ಕೆ ಸಾಕಷ್ಟು ಜನ ಮನ್ನಣೆ ಹೊಂದಿದೆ, ಜನ ಅಭಿಪ್ರಾಯ ಇದೆ. ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿದೆ. ಅದರಿಂದ ಅವರಿಗೆ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ